ಹಾಯ್ ಫ್ರೆಂಡ್, ಇದು ಶುಕ್ರವಾರದ ಲಾಗ್. ನಾನು ಬೆಳಗ್ಗೆ ಬೇಗನೆ ಕಾಫಿ ಕುಡ್ದು ಅವಲಕ್ಕಿ ಉಪ್ಪಿಟ್ಟು ಮಾಡಿ ಶುಕ್ರವಾರ ಇರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ವಾರ ಅಂದರೆ ಎಲ್ಲರ ಮನೆಯಲ್ಲೂ ಇದೇ ರಾಗ ಇದೇ ಹಾಡು ಅಂತ ನನಗೂ ಗೊತ್ತು. ಏಕೆಂದರೆ ವಾರದ ದಿನ ಎಲ್ಲ ಮನೆ ಕ್ಲೀನಿಂಗೇ ಆಗುತ್ತೆ. ಶುಕ್ರವಾರ ಅಂತ ಹೇಳಿದ್ರೆ ಎಲ್ಲರ ಮನೆಯಲ್ಲೂ ಪೂಜೆ ಪುನಸ್ಕಾರ ಇರುತ್ತೆ. ಮಧ್ಯಾಹ್ನ ಬಂದು ಮೊಳಕೆ ಕಾಳು ಸಾಂಬಾರು ಮಾಡಿ ಅನ್ನ ಮಾಡಿದೆ. ನನ್ನ ತಮ್ಮ ಬರ್ತೀನಿ ಅಂತ ಹೇಳಿದ, ಅದಕ್ಕೋಸ್ಕರ ರೆಡಿ ಮಾಡ್ತಾಯಿದ್ದೆ. ಮೊಳಕೆ ಕಾಳು ಅಂದರೆ ನೈಟೇ ಉನಿ ಹಾಕಿ ಮೊಳಕೆ ಕಟ್ಟಿದ್ದೆ. ಚೆನ್ನಾಗಿ ಬಂದಿತ್ತು ಮೊಳಕೆ ಕಾಳು. ಅದರಿಂದ ಹೇಳಿ ಮಾಡಿಬಿಡೋಣ ಅಡುಗೆನ ಅಂತೇಳಿ ಮೊಳಕೆ ಕಾಳು ಸಾಂಬಾರು ಮಾಡಿದೆ. ಮೊಳಕೆ ಕಾಳು ಸಾಂಬಾರು ಅಂದರೆ ಯಾರ್ಯಾರಿಗೆ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ. ಎಷ್ಟು ಚೆನ್ನಾಗಿದ್ದೀರಾ ಅಂತ ನೋಡ್ತೀನಿ. ಸರಿ ಅಂತೇಳಿ ಕುಕ್ಕರಲ್ಲಿ ರೈಸು, ಈ ಕಡೆ ಸಾಂಬಾರು ಎಲ್ಲ ರೆಡಿ ಆಯಿತು. ಸಾಂಬಾರಂತೂ ತುಂಬ ಚೆನ್ನಾಗಿ ಬಂದಿತ್ತು. ಮೊಳಕೆ ಕಾಳು ಸಾಂಬಾರು ನೋಡ್ತಾರೆ ಅವರು, ಹೊಟ್ಟೆ ಹುರ್ಕೊಂಬೇಡಿ. ರೆಸಿಪಿ ಹಾಕಿದ್ದೀನಿ, ವಿಡಿಯೋ ನೋಡಿ ರೆಸಿಪಿ ಮಾಡ್ಕೊಳ್ಳಿ. ಹೊಟ್ಟೆ ಉರಿ ಅಂತೇನಿಲ್ಲ, ಸುಮ್ಮನೆ ತಮಾಷೆ ಮಾಡಿದೆ, ಬೇಜಾರು ಮಾಡ್ಕೊಬೇಡಿ. ಆಮೇಲೆ ಸರಿ ಅಂತೇಳಿ ನನ್ನ ತಮ್ಮನಿಗೂ ಬೋಂಡ ಹಾಕ್ಕೊಡು ಅಂತ ಹೇಳ್ದೆ. ಅವನಿಗೂ ಬೋಂಡ ಹಾಕ್ಕೊಟ್ಟು ಊಟಕ್ಕೆ ಹಾಕ್ಕೊಟ್ಟೆ. ಊಟಕ್ಕೆ ಹಾಕ್ಕೊಟ್ಮೇಲೆ ನಮ್ಮ ಬ್ರದರ್ ಮನೆಗೆ ಹೋಗೋಣ ಅಂತೇಳಿ ಅವ್ರದ್ದು ಫುಲ್ಲು ಅಡುಗೆ ಪ್ರಿಪ್ರೇಷನ್ ನಡೀತಾಯಿತ್ತು. ಏನಕ್ಕೆ ಅಂತ ಹೇಳ್ತೀನಿ. ನನ್ನ ಮಗಳು ಅಲ್ಲೇ ಆಟ ಆಡ್ತಾ ಕೂತಿದ್ಲು. ಎಲ್ಲ ನಮ್ಮ ಅಕ್ಕನ ದಯ. ಇವತ್ತು ಏನಕ್ಕೆ ಅಂತ ಹೇಳ್ತೀನಿ. ನಮ್ಮ ಅಕ್ಕ ಇವಳು ನನ್ನ ತಂಗಿ, ಇದು ನನ್ನ ಗಂಡ, ಇದು ನನ್ನ ತಮ್ಮ, ಇನ್ನೊಬ್ಬ ತಮ್ಮ, ಇನ್ನೊಂದು ಅಣ್ಣ ಡ್ಯೂಟಿಯಿಂದ ಇನ್ನೂ ಬಂದಿಲ್ಲ. ಸರ್ಪ್ರೈಸ್ ಕೊಡೋಣ ಅಂತ ಹೋಗಿದ್ದು. ಏನು ಸರ್ಪ್ರೈಸು ಅಂತ ಹೇಳಿದ್ರೆ ನನ್ನ ಮಗಳು ಸುತ್ತ ನೋಡ್ತಾವಳೆ, ಏನು ಸರ್ಪ್ರೈಸ್ ಇರ್ಬೋದು, ನಮ್ಮಮ್ಮ ಯಾರ ಮನೆಗೆ ಬಂದವಳೆ ಅಂತ ನೋಡಿ. ನಮ್ಮನೆಯವರು, ನಾನು, ನನ್ನ ತಮ್ಮ ಎಲ್ಲ ಹೋದೋ. ನಮ್ಮ ದೊಡ್ಡಕ್ಕ ಎಂಟ್ರಿ ಕೊಟ್ಟರು. ಸರ್ಪ್ರೈಸ್ ಬಂದು ನನ್ನ ತಮ್ಮ ಮಲಗಿದ್ದಾನೆ. ಈ ಮೇಡಮ್ ಅವ್ರದ್ದು ಇವತ್ತು ಬರ್ಡೇ ಅಂದರೆ ಲೇಟ್ ವಿಶಸ್ ಬರ್ಡೇ ಇದು. ಅವಳು ಊರಿಗೆ ಹೋಗಿರೋದ್ರಿಂದ ಬರ್ಡೇ ಮಾಡೋಕ್ಕಾಗಲಿಲ್ಲ. ಸರಿ ಅಂತೇಳಿ ಮನೆಗೆ ಹೋಗಿ ಕೇಕ್ ಕಟ್ ಮಾಡ್ಸೋಣ ಅಂತೇಳಿ ಎಲ್ಲ ಸರ್ಪ್ರೈಸ್ ಎಂಟ್ರಿ ಕೊಟ್ಟು, ಸರಿ ಅಂತೇಳಿ ಅವಳು ಕೇಕೆಲ್ಲ ಕಟ್ ಮಾಡಿಸಿ ಅವಳಂತೂ ಫುಲ್ ಖುಷಿ ಆಗ್ಬಿಟ್ಲು. ಸದ್ಯ ನಾನು ಊರಿಗೆ ಹೋಗಿದ್ರು ಬಂದು ಕೇಕಾರು ಕಟ್ ಮಾಡಿಸಿದ್ರಲ್ಲ ನನ್ನ ಜೊತೇಲಿದ್ದವರು ಅಂತೇಳಿ. ನಮ್ಮಕ್ಕ ಫುಲ್ ಎಡಿಟಿಂಗಲ್ಲಿ ಬ್ಯುಸಿ ಆಗ್ಬಿಟ್ಟವಳೆ, ವೀಡಿಯೋ ಗಿಡಿಯೋದಲ್ಲಿ. ನಮ್ಮ ವೀಡಿಯೋ ಫೋಟೋಗ್ರಾಫರ್ ಅವರೇ. ಇನ್ನೊಂದು ಅಣ್ಣ ಅಂತ ಹೇಳಿದ್ನಲ್ಲ, ಇವರು ಡ್ಯೂಟಿ ಮುಗಿಸ್ಕೊಂಡು ಈಗ ಬಂದರು. ಎಲ್ಲರೂ ವೀಡಿಯೋ ಮಾಡ್ಕೊತಾ ಇದ್ದೋ. ವೀಡಿಯೋ ಮಾಡ್ಬೇಕಾದ್ರೆ ಎಲ್ಲ ರೇಗಿಸ್ತಾಯಿದ್ರು, ಬರೀ ನಿಮ್ಮದು ವೀಡಿಯೋ ಎಡಿಟಿಂಗೇ ಆಗೋಯ್ತು ಹಂಗೆ ಹಿಂಗೆ ಅಂತೇಳಿ ರೇಗಿಸ್ತಾಯಿದ್ರು. ಏನಾರು ಬೈಕೊಳ್ಳಿ, ನಿಮ್ಮಿಷ್ಟ ಅಂತೇಳಿ ನಾವು ವೀಡಿಯೋಗಳು ಮಾಡ್ತಾಯಿದ್ದೋ. ಆಮೇಲೆ ಬಿರಿಯಾನಿ ಮತ್ತು ಮೊಸರು ಬಜ್ಜಿ ಎಲ್ಲ ಮಾಡಿದರು. ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಊಟ ಮಾಡ್ತಾಯಿದ್ದು. ನಂಗೆ ಹಿಂಗೆ ಜೊತೆಲಿ ಕೂತು ಊಟ ಮಾಡೋಕ್ಕೆ ತುಂಬ ಇಷ್ಟ. ಹಾಗೆ ವೀಡಿಯೋ ಎಲ್ಲ ಮಾಡಿಕೊಂಡು ಎಡಿಟಿಂಗ್ ಮಾಡಿಕೊಂಡು ಎಲ್ಲ ವೀಡಿಯೋ ಮಾಡ್ತಾಯಿದ್ದೋ. ಎಲ್ಲರೂ ಫುಲ್ ಹ್ಯಾಪಿಯಾಗಿದ್ದೋ. ಯಾಕೆಂದರೆ ಜೊತೇಲಿದ್ದ ರಕ್ತ ಹಂಚ್ಕೊಂಡೇ ಹುಟ್ಟಬೇಕು ಅಂತೇನಿಲ್ಲ. ಫ್ರೆಂಡ್ಸಿಂದ ಸಿಸ್ಟರ್ಸ್ಗಳಾಗಿ ನನಗೆ ಇವ್ರು ತುಂಬ ಖುಷಿ. ಇವ್ರ ಜೊತೇಲಿದ್ದರೆ ಟೈಮ್ ಹೋಗೋದೇ ಗೊತ್ತಲ್ಲ. ಆಲ್ರೆಡಿ 11:30 ಆಗೈತೆ, ಆದರೂ ನಾವುಗಳೆಲ್ಲ ಅಲ್ಲೇ ಇದ್ದೀವಿ. ಸರಿ ಅಂತೇಳಿ ಟೈಮ್ ಆಗುತ್ತೆ ಅಂತೇಳಿ ಎಲ್ಲ ಅವಳು ಕೇಕೆಲ್ಲ ತಿನ್ನಿಸಿ ಮನೆಗೆ ಬಂದು ಇವತ್ತೊಂದು ಲಾಗ್ ಇದಾಗಿತ್ತು. ಥ್ಯಾಂಕ್ ಯು.